ದಳಪತಿ ವಿಜಯ್ ಫ್ಯಾನ್ಗೆ ಮಾತ್ರವಲ್ಲ, ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ಇವತ್ತು ಬಿಗ್ ಶಾಕ್ ಸಿಕ್ಕಿದೆ. ಹೌದು, ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ನಮ್ಮ ದಳಪತಿ ನಟಿಸಿರೋ ಕೊನೆಯ ಸಿನಿಮಾ ಜನನಾಯಕನ್ ರಿಲೀಸ್ ಆಗ್ತಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಆದರೆ ಈಗ ಹೊರಬಿದ್ದಿರೋ ಆ ಸುದ್ದಿ ಇಡೀ ಸೌತ್ ಇಂಡಸ್ಟ್ರಿಯನ್ನೇ ನಡುಗಿಸಿದೆ. ಕನ್ಸರ್ ಮಂಡಳಿಯಿಂದ ಹಿಡಿದು ಆನ್ಲೈನ್ ಲೀಗ್ ಗಲಾಟೆವರೆಗೂ ಆ ಚಿತ್ರ ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ. ಆದರೆ ಈಗ ಚಿತ್ರದ ಪ್ರೊಡ್ಯೂಸರ್ ಕೆವಿಎನ್ ಪ್ರೊಡಕ್ಷನ್ ನ ವೆಂಕಟ್ ನಾರಾಯಣ್ ಅವರು ಬಿಚ್ಚಿಟ್ಟಿರೋ ಆ ರಹಸ್ಯ ಏನು ಗೊತ್ತಾ? ಥಿಯೇಟರ್ಗೆ ಬರ್ತಿರೋ ಜನನಾಯಕನ್ ನಾವು ಅಂದುಕೊಂಡ ಚಿತ್ರವೇ ಅಲ್ಲ. ಇದರಲ್ಲಿರೋ ಸರ್ಪ್ರೈಸ್ಗಳು ನಮ್ಮ ಮೈ ನಡುಗಿಸೋದು ಗ್ಯಾರಂಟಿ. ಕೊನೆಗೂ ಜುಲೈ 23ಕ್ಕೆ ಸಿನಿಮಾ ಬರ್ತಿದೆ. ಇವತ್ತಿನ ವಿಡಿಯೋದಲ್ಲಿ ಈ ಸಿನಿಮಾದ ಹಿಂದಿರೋ 5 ಶಾಕಿಂಗ್ ಸರ್ಪ್ರೈಸಿಂಗ್ ಅಪ್ಡೇಟ್ ಗಳನ್ನು ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಹಾಗೆ ನೀವೇನಾದ್ರೂ ಇನ್ನೂ ಕೂಡ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಮೊದಲನೇ ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಈ ಹಿಂದೆ ಸೆನ್ಸರ್ಗೆ ಸಬ್ಮಿಟ್ ಆಗಿದ್ದ ಅಥವಾ ಆನ್ಲೈನ್ ನಲ್ಲಿ ಲೀಕ್ ಆಗಿದ್ದ ವರ್ಷನ್ಗೂ ಈಗ ಜುಲೈ 23ಕ್ಕೆ ಥಿಯೇಟರ್ ನಲ್ಲಿ ರಿಲೀಸ್ ಆಗ್ತಿರೋ ವರ್ಷನ್ಗೂ ಅಜಗಂತರ ವ್ಯತ್ಯಾಸ ಇದೆ. ಪ್ರೊಡ್ಯೂಸರ್ ವೆಂಕಟ್ ಕೆ ನಾರಾಯಣ್ ಅವರೇ ಖುದ್ದಾಗಿ ಕನ್ಫರ್ಮ್ ಮಾಡಿದ್ದಾರೆ. ಸೆನ್ಸರ್ ಮಂಡಳಿ ಜೊತೆ 7 ತಿಂಗಳ ಕಾಲ ದೊಡ್ಡ ಹೋರಾಟ ನಡೀತು. ಅದಾದ್ಮೇಲೆ ಚಿತ್ರದ ಎಡಿಟಿಂಗ್ ಟೇಬಲ್ ಮೇಲೆ ಇಡೀ ಸಿನಿಮಾವನ್ನೇ ರೀವರ್ಕ್ ಮಾಡಲಾಗಿದೆ. ಚಿತ್ರಕ್ಕೆ ಹೊಸ ದೃಶ್ಯಗಳು ಮತ್ತು ಬ್ರ್ಯಾಂಡ್ ನ್ಯೂ ಸಾಂಗ್ಸ್ ಗಳನ್ನು ಆಡ್ ಮಾಡಲಾಗಿದೆ. ಅಂದ್ರೆ ನೀವು ಥಿಯೇಟರ್ ನಲ್ಲಿ ನೋಡೋದು ಕಂಪ್ಲೀಟ್ ಹೊಸ ಎಕ್ಸ್ಪೀರಿಯನ್ಸ್. ಲೀಕ್ ಆಗಿದ್ದ ಕಥೆಗೂ ಇದಕ್ಕೂ ದೊಡ್ಡ ಡಿಫರೆನ್ಸ್ ಇದೆ ಅಂತಾನೆ ಹೇಳ್ಬೋದು. ಇದು ಅಭಿಮಾನಿಗಳಿಗೆ ಒಂದು ದೊಡ್ಡ ಸರ್ಪ್ರೈಸ್ ಮತ್ತು ಗೋಸ್ ಬಂಪ್ ಕೊಡೋ ಸುದ್ದಿ. ನಮಗೆಲ್ಲ ಗೊತ್ತಿರೋ ಹಾಗೆ ವಿಜಯ್ ಅವರು ಈಗ ಬರೀ ನಟನಲ್ಲ, ತಮಿಳುನಾಡಿನ ಸಿಎಂ ಅವರು. ರಾಜಕೀಯಕ್ಕೆ ಬರೋ ಮುನ್ನ ಒಪ್ಪಿಕೊಂಡ ಕೊನೆಯ ಚಿತ್ರ ಇದಾಗಿತ್ತು. ಆದರೆ ಈಗ ಲೇಟೆಸ್ಟ್ ನ್ಯೂಸ್ ಏನಪ್ಪಾ ಅಂದ್ರೆ, ಚಿತ್ರದಲ್ಲಿ ವಿಜಯ್ ಅವರ ರಾಜಕೀಯ ಪಕ್ಷವಾದ ಟಿವಿಕೆ ಗೆ ನೆರವಾದ ರೆಫರೆನ್ಸ್ ಗಳನ್ನು ಮತ್ತು ಡೈಲಾಗ್ ಗಳನ್ನು ಸೇರಿಸಲಾಗಿದೆ ಅಂತೆ. ಮೊದಲು ಸೆನ್ಸಾರ್ ಮಂಡಳಿ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿತ್ತು. ಆದರೆ ಈಗ ಹೊಸ ವರ್ಷನ್ ನಲ್ಲಿ ದಳಪತಿ ಪೊಲಿಟಿಕಲ್ ಎಂಟ್ರಿಗೆ ಮ್ಯಾಚ್ ಆಗುವಂತಹ ಹೈ ವೋಲ್ಟೇಜ್ ರಾಜಕೀಯ ದೃಶ್ಯಗಳನ್ನು ಮರು ಸೇರ್ಪಡೆ ಮಾಡಲಾಗಿದೆ. ಥಿಯೇಟರ್ ನಲ್ಲಿ ಈ ಸೀನ್ಗಳು ಬಂದಾಗ ಫ್ಯಾನ್ ಅರಚಾಡೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಸಾಮಾನ್ಯವಾಗಿ ವಿಜಯ್ ಅವರ ಸಿನಿಮಾಗಳು ಅಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಮುಗಿಬಿದ್ದು ನೋಡ್ತಾರೆ. ಆದರೆ ಜನನಾಯಕನ್ ಚಿತ್ರಕ್ಕೆ ಸೆನ್ಸಾರ್ ಮಂಡಳಿ ಎ ಸರ್ಟಿಫಿಕೇಟ್ ನೀಡಿದೆ. ಇದು ನಿಜಕ್ಕೂ ದೊಡ್ಡ ಶಾಕ್. ವಿಜಯ್ ಅವರ ಸಿನಿಮಾಗೆ ಎ ಸರ್ಟಿಫಿಕೇಟ್ ಸಿಗೋದು ತುಂಬಾ ಅಪರೂಪ. ಯಾಕೆ ಈ ತರ ಆಯ್ತಂದ್ರೆ, ಚಿತ್ರದ ನಿರ್ದೇಶಕ ವಿನೋದ್ ಅವರು ಈ ಬಾರಿ ಆಕ್ಷನ್ ಕ್ರಾಫ್ಟ್ ಅನ್ನು ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗಿದ್ದಾರೆ. ಚಿತ್ರದಲ್ಲಿ ವಿಜಯ್ ಅವರು ದಳಪತಿ ಎಂಟ್ರಿ ಕೊಂಡನ್ ಅನ್ನೋ ಮಾಜಿ ಕೈದಿಯ ಪಾತ್ರದಲ್ಲಿದ್ದಾರೆ. ಇದರಲ್ಲಿ ಬರುವ ಸಾಹಸ ದೃಶ್ಯಗಳು, ವೈಲೆನ್ಸ್ ಮತ್ತು ರಾ ಪವರ್ ತುಂಬಾ ಹೆಚ್ಚಾಗಿದೆ. ಟ್ರೈಲರ್ ಮತ್ತು ಪೋಸ್ಟರ್ ನಲ್ಲೇ ವಿಜಯ್ ಚಾವಡಿ ಹಿಡಿದು ನಿಂತಿರೋದನ್ನು ನೀವು ನೋಡಬಹುದು. ಈ ರಗಡ್ ಲುಕ್ ಮತ್ತು ವೈಲ್ಡ್ ಆಕ್ಷನ್ ಇಂದಾಗಿ ಚಿತ್ರಕ್ಕೆ ಎ ಸರ್ಟಿಫಿಕೇಟ್ ಸಿಕ್ಕಿದೆ. ಇನ್ನು ಸ್ಟಾರ್ ಕಾಸ್ಟ್ ವಿಷಯಕ್ಕೆ ಬಂದರೆ, ಚಿತ್ರದಲ್ಲಿ ವಿಲನ್ ಆಗಿ ಬಾಲಿವುಡ್ ಅನಿಮಲ್ ಖ್ಯಾತಿಯ ಬಾಬಿ ಡಿಯೋಲ್ ಅಬ್ಬರಿಸಿದ್ದಾರೆ. ಪೂಜಾ ಹೆಗ್ಡೆ ಮತ್ತು ಮಮಿತಾ ಬೈಜು ಪ್ರಮುಖ ಪಾತ್ರಗಳಲ್ಲಿದ್ದಾರೆ. ಆದರೆ ಇಲ್ಲಿದೆ ನೋಡಿ ಅಸಲಿ ಟ್ವಿಸ್ಟ್. ಸಿನಿಮಾ ರಂಗಕ್ಕೆ ವಿಜಯ್ ಅವರ ಕೊನೆಯ ಕಾಣಿಕೆ ಇದಾಗಿರೋದ್ರಿಂದ ಸೌತ್ ಇಂಡಸ್ಟ್ರಿಯ ಟಾಪ್ ಡೈರೆಕ್ಟರ್ ಗಳಾದ ಅಟ್ಲಿ, ಲೋಕೇಶ್ ಕನಕರಾಜ್ ಮತ್ತು ನೆಲ್ಸನ್ ದಿಲೀಪ್ ಕುಮಾರ್ ಅವರು ಈ ಚಿತ್ರಕ್ಕೆ ಸ್ಪೆಷಲ್ ಕ್ಯಾಮಿಯೋ ಅಪಿಯರೆನ್ಸ್ ಮಾಡಿದ್ದಾರೆ ಅನ್ನೋ ಬಲವಾದ ಸುದ್ದಿ ಇದೆ. ಅಂದರೆ ವಿಜಯ್ ಅವರಿಗೆ ಫೇರ್ ವೆಲ್ ಕೊಡೋಕೆ ಇಡೀ ತಮಿಳ್ ಸಿನಿಮಾದ ಸ್ಟಾರ್ ಡೈರೆಕ್ಟರೇ ಒಂದೇ ಸ್ಕ್ರೀನ್ ಮೇಲೆ ಬರ್ತಿದ್ದಾರೆ. ಜುಲೈ 23ರ ರಿಲೀಸ್ ಡೇಟ್ ಅನೌನ್ಸ್ ಆಗಿದ್ದ ಹಾಗೆ ಇಡೀ ಸೌತ್ ಇಂಡಸ್ಟ್ರಿಯ ರಿಲೀಸ್ ಕ್ಯಾಲೆಂಡರ್ ಅಸ್ತವ್ಯಸ್ತಗೊಂಡಿದೆ. ಹೌದು, ದಳಪತಿ ವಿಜಯ್ ಅವರ ಕೊನೆ ಸಿನಿಮಾದ ಜೊತೆ ಕ್ಲಾಶ್ ಮಾಡಿಕೊಳ್ಳೋಕೆ ಯಾರು ರೆಡಿ ಇಲ್ಲ. ಲೋಕೇಶ್ ಕನಕರಾಜ್ ಅವರ ಮುಂದಿನ ಸಿನಿಮಾ ಸೇರಿದಂತೆ ಪ್ರಮುಖ ತಮಿಳು ಚಿತ್ರಗಳು ತಮ್ಮ ರಿಲೀಸ್ ಡೇಟಾ ಅನ್ನು ಆಗಸ್ಟ್ಗೆ ಪೋಸ್ಟ್ಪೋನ್ ಮಾಡಿದೆ. ಇನ್ನು ಪ್ರೊಡಕ್ಷನ್ ಹೌಸ್ ಈ ಚಿತ್ರವನ್ನು ಬರೋಬ್ಬರಿ 30ಕ್ಕೂ ಹೆಚ್ಚು ದೇಶಗಳಲ್ಲಿ ಸುಮಾರು 7,000ದಿಂದ 8,000 ಸ್ಕ್ರೀನ್ಗಳಲ್ಲಿ ವೈಡ್ ಭರ್ಜರಿಯಾಗಿ ರಿಲೀಸ್ ಮಾಡ್ತಿದೆ. ಕರ್ನಾಟಕದಲ್ಲೂ ಕೂಡ ಕೆವಿಎನ್ ಪ್ರೊಡಕ್ಷನ್ ಸ್ವತಃ ಇರೋದ್ರಿಂದ ದಾಖಲೆಯ ಸ್ಕ್ರೀನ್ಗಳಲ್ಲಿ ಸಿನಿಮಾ ಅಬ್ಬರಿಸಲಿದೆ. ಒಟ್ಟಿನಲ್ಲಿ ಒಬ್ಬ ಸೂಪರ್ ಸ್ಟಾರ್ ಆಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಇವತ್ತು ಕೋಟ್ಯಾಂತರ ಜನರ ಮನಸ್ಸನ್ನು ಗೆದ್ದು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಬೆಳೆದು ನಿಂತಿರುವ ವಿಜಯ್ ಅವರ ಈ ಕೊನೆಯ ಸಿನಿಮಾ ಜನನಾಯಕನ್ ಇತಿಹಾಸ ಸೃಷ್ಟಿಸೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ವಿವಾದಗಳು ಲೀಕ್ ಆದರೂ ಕೂಡ ಸಿನಿಮಾ ಕಮ್ಬ್ಯಾಕ್ ಮಾಡ್ತಿರೋ ನಿಮ್ಮ ಪ್ರಕಾರ ಜನನಾಯಕನ್ ಸಿನಿಮಾ ಮೊದಲ ದಿನ ಎಷ್ಟು ಕಲೆಕ್ಷನ್ ಮಾಡಬಹುದು? ನೀವು ವಿಜಯ್ ಅವರ ಈ ಲಾಸ್ಟ್ ಮೂವಿನ ಥಿಯೇಟರ್ ನಲ್ಲಿ ನೋಡೋಕೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ವಿಜಯ್ ಫ್ಯಾನ್ಸ್ ಗ್ರೂಪ್ ಗಳಿಗೂ ಶೇರ್ ಮಾಡಿ. ಮಿಸ್ ಮಾಡದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.